ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಜ್ಞಾನ ಸವಿದ್ರ ಸಂಕಾಶಂ ಸ್ಥಿತ ಪ್ರಜ್ಞಂ ಮಹಾಮುನಿಂ ಮಾತೃಭಕ್ತಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 267ನೆಯ ಭಾಗ. ಅರ್ಜುನನು ನಾರದರನ್ನು ಕೋಟಿ ತೀರ್ಥ ಎಂಬುದು ಹೇಗೆ ಹುಟ್ಟಿತು, ಯಾರಿಂದ ನಿರ್ಮಿಸಲ್ಪಟ್ಟಿತು, ಈ ತೀರ್ಥದಲ್ಲಿ ಕೋಟಿ ತೀರ್ಥಗಳ ಫಲ ಉಂಟೆಂದು ಏಕಾಗಿ ಹೇಳುತ್ತಾರೆ, ತಿಳಿಸಿ ಎಂದು ಕೇಳಿದನು. ನಾರದನು, ಅರ್ಜುನ, ನಾನು ಮೊದಲು ಈ ತೀರ್ಥವನ್ನು ಸ್ಥಾಪಿಸಿದಾಗ ಸತ್ಯಲೋಕದಿಂದ ಬ್ರಹ್ಮನನ್ನು ಇಲ್ಲಿಗೆ ಕರೆತಂದನು. ಆಗ ಮಧ್ಯಾಹ್ನದ ಸಮಯವಾಗಿತ್ತು. ಬ್ರಹ್ಮದೇವನು ಸ್ನಾನಕ್ಕಾಗಿ ಕೋಟಿ ತೀರ್ಥಗಳನ್ನು ಸ್ಮರಿಸಿದನು. ಸ್ಮರಿಸುತ್ತಿದ್ದಂತೆ ಅವುಗಳೆಲ್ಲವೂ ಇಲ್ಲಿಗೆ ಬಂದವು. ಸ್ವರ್ಗದಿಂದ 30 ಲಕ್ಷ, ಭೂಲೋಕದಿಂದ 70 ಲಕ್ಷ, ಪಾತಾಳದಿಂದ 20 ಲಕ್ಷ ತೀರ್ಥಗಳು ಬಂದವು. ಅವುಗಳ ಜೊತೆಗೆ ಕೋಟಿ ಲಿಂಗಗಳು ಬಂದವು. ಬ್ರಹ್ಮನು ಅವೆಲ್ಲ ಲಿಂಗಗಳಿಗೂ ಅಭಿಷೇಕ ಮಾಡಿ ಪೂಜೆ ಮಾಡಿ ಮಾಧ್ಯಾಹ್ನಿಕವನ್ನು ನೆರವೇರಿಸಿಕೊಂಡು ಸಂಕಲ್ಪ ಮಾತ್ರದಿಂದಲೇ ಈ ಸರೋವರವು ನಿರ್ಮಿಸಲ್ಪಟ್ಟು ತೀರ್ಥಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಿದನು. ಆಗ ತೀರ್ಥಾಭಿಮಾನಿ ದೇವತೆಗಳು ಬ್ರಹ್ಮನನ್ನು, ಸ್ವಾಮಿಯಾದ ಸೃಷ್ಟಿಕರ್ತನೆ, ಈಗ ನಾವು ಮಾಡಬೇಕಾದ ಕಾರ್ಯವೇನು, ಅಪ್ಪಣೆ ಮಾಡು ಹೀಗೆಂದಾಗ ಪ್ರಜಾಪತಿಯಾದ ಬ್ರಹ್ಮನು, ಸರ್ವ ತೀರ್ಥಗಳು ಈ ಸರೋವರದಲ್ಲಿ ನೆಲೆಸಿರಬೇಕು. ನನ್ನ ಪೂಜೆಯ ಮಹಿಮೆಯಿಂದ ಈ ಕೋಟಿ ಲಿಂಗಗಳು ಒಂದೇ ಲಿಂಗದಲ್ಲಿ ಸಾನ್ನಿಧ್ಯ ಹೊಂದಬೇಕು. ಕೋಟಿ ತೀರ್ಥಗಳಲ್ಲಿ ಸ್ನಾನವನ್ನು, ಕೋಟಿ ಲಿಂಗಗಳಿಗೆ ಪೂಜೆಯನ್ನು, ದಾನಗಳನ್ನು ಮಾಡಿದ ಪುಣ್ಯವು ಜನರಿಗೆ ಇಲ್ಲಿ ಲಭಿಸುವುದು. ವಿದ್ಯುಕ್ತ ರೀತಿಯಿಂದ ಪಿಂಡ ಪ್ರದಾನದೊಂದಿಗೆ ಶ್ರಾದ್ದವನ್ನು ಮಾಡಿದವನ ಪಿತೃಗಳಿಗೆ ಅಕ್ಷಯ ತೃಪ್ತಿ ಉಂಟಾಗುವುದು. ಕೋಟೀಶ್ವರನನ್ನು ಪೂಜಿಸಿದವನಿಗೆ ಕೋಟಿ ಲಿಂಗಗಳನ್ನು ಪೂಜಿಸಿದ ಫಲವು ಲಭಿಸುವುದು. 3 ಲೋಕಗಳಲ್ಲಿ ಎಷ್ಟು ತೀರ್ಥ ಪುಣ್ಯ ನದಿಗಳಿರುವುದೋ ಅವುಗಳೆಲ್ಲದರಲ್ಲಿ ಸ್ನಾನ ಮಾಡಿದ ಫಲವನ್ನು ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನು ಪಡೆಯುವನು. ಹೀಗೆಂದು ವರವನ್ನು ಕೊಟ್ಟು ಬ್ರಹ್ಮನು ತನ್ನ ಲೋಕಕ್ಕೆ ತೆರಳಿದನು. ಅಂದಿನಿಂದ ಕೋಟಿ ತೀರ್ಥವು ಪ್ರಸಿದ್ಧಿಯನ್ನು ಹೊಂದಿತು. ಬ್ರಹ್ಮಾದಿ ದೇವತೆಗಳು ಇಲ್ಲಿ ಅನೇಕ ಯಜ್ಞಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದಿರುವರು. ವಸಿಷ್ಠ ಮೊದಲಾದ ಮಹರ್ಷಿಗಳು ತಪಸ್ಸನ್ನು ಮಾಡಿದ್ದರು. ಅತ್ರಿ ಮಹರ್ಷಿಯು ತಪಸ್ಸು ಮಾಡಿ ಕೋಟಿ ತೀರ್ಥದ ದಕ್ಷಿಣ ದಿಕ್ಕಿನಲ್ಲಿ ಅತ್ರೀಶ್ವರನೆಂದು ಈಗ ಖ್ಯಾತವಾಗಿರುವ ಲಿಂಗವನ್ನು ಪ್ರತಿಷ್ಠಾಪಿಸಿ ಲಿಂಗದ ಎದುರಿಗೆ ಸರೋವರವನ್ನು ನಿರ್ಮಿಸಿದನು. ಈ ಸರೋವರದಲ್ಲಿ ಮಿಂದು ಅತ್ರೀಶ್ವರನನ್ನು ಪೂಜಿಸಿ ಪಿತೃಗಳ ಶ್ರಾದ್ದ ಮಾಡಿದವನು ಬಹಳ ಕಾಲದವರೆಗೆ ರುದ್ರಲೋಕದಲ್ಲಿ ನೆಲೆಸುವನು. ಭರದ್ವಾಜ ಮಹರ್ಷಿಯು ಕೋಟಿ ತೀರ್ಥದ ಸಮೀಪದಲ್ಲಿಯೇ ತಪಸ್ಸು ಮಾಡಿ ಅನೇಕ ಯಜ್ಞಗಳನ್ನು ನೆರವೇರಿಸಿ ಭರದ್ವಾಜೇಶ್ವರ ಎಂಬ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಬಳಿಯಲ್ಲಿಯೇ ಸರೋವರವನ್ನು ನಿರ್ಮಿಸಿದನು. ಗೌತಮ ಮಹರ್ಷಿಯು ಸಹ ಶಾಪದಿಂದ ಶಿಲೆಯಾಗಿದ್ದ ತನ್ನ ಪತ್ನಿಯಾದ ಅಹಲ್ಯೆಯನ್ನು ಪಡೆಯುವ ಸಲುವಾಗಿ ಇಲ್ಲಿ ಘೋರ ತಪಸ್ಸನ್ನು ಮಾಡಿ ಗೌತಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದನು. ಶಾಪಗ್ರಸ್ತಳಾಗಿದ್ದ ಅಹಲ್ಯೆಯು ಶಾಪ ವಿಮೋಚನೆಗೊಂಡ ನಂತರ ಗೌತಮೇಶ್ವರನ ಸನ್ನಿಧಿಯಲ್ಲಿ ಸಕಲ ತೀರ್ಥೋದಕಗಳಿಂದ ತುಂಬಿದ ಅಹಲ್ಯ ಸರೋವರವನ್ನು ನಿರ್ಮಿಸಿದಳು. ಈ ಸರೋವರದಲ್ಲಿ ಮಿಂದು ಗೌತಮೇಶ್ವರನನ್ನು ಪೂಜಿಸಿ ಪಿಂಡ ಪ್ರದಾನ ಮಾಡಿದವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು. ಹೀಗೆ ಕೋಟಿ ತೀರ್ಥದಲ್ಲಿ ಅನೇಕ ಮಹರ್ಷಿಗಳು ತಪಸ್ಸನ್ನು ಮಾಡಿ ಉತ್ತಮ ಸಿದ್ಧಿಯನ್ನು ಸಂಪಾದಿಸಿದರು. ಬಂಧುಗಳು, ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.